ಎಸ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸರ್, ಮಾತನಾಡ್ತೀನಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ. ಬೆಂಗಳೂರು ಕೇಂದ್ರದಲ್ಲಿ 40,000 ಮತಗಳಿಂದ ಬಿಜೆಪಿ ಗೆದ್ದಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಕೊನೆಯ ಹಂತದಲ್ಲಿ ಪಿಸಿ ಮೋಹನ್ ವಿಜಯ ಮಾಲೆಯನ್ನ ಅಲಂಕರಿಸಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 40,000 ಮತಗಳಿಂದ ಗೆಲ್ಲೋ ಮುಖಾಂತರ 4ನೇ ಬಾರಿ ಪಿಸಿ ಮೋಹನ್ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಮನ್ಸೂರ್ ಅಲಿ ಖಾನ್ ಒಂದು ಹಂತದಲ್ಲಿ ಗೆದ್ರು ಅನ್ನೋ ಕನ್ಕ್ಲೂಷನ್ಗೆ ಬರುವಂತೂ ಅವರಿಗೆ ಏನೋ ಮುನ್ನಡೆ ಇತ್ತು. ಆ ಮಾರ್ಜಿನ್ ನೋಡ್ತಾ ಇದ್ರೆ ಗೆದ್ರೇನೋ ಮನ್ಸೂರ್ ಅಲಿ ಖಾನ್ ಅಂತ ಭಾವಿಸಲಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ ಕಹಾನಿ ಮೇ ಟ್ವಿಸ್ಟ್, ಅವರಿಗೆ ಅವರ ಪ್ರಾಬಲ್ಯದ ಒಂದಿಷ್ಟು ಕ್ಷೇತ್ರಗಳಿದ್ದಾವೆ, ಬಿಜೆಪಿ ಪ್ರಾಬಲ್ಯದ ಒಂದಿಷ್ಟು ಕ್ಷೇತ್ರಗಳು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡ್ ಸಿಕ್ಕಿದೆ. ಇಲ್ಲಾಗಿರುವಂತ ಸಮಸ್ಯೆ ಇತ್ತಲ್ಲ ಅಥವಾ ಇಲ್ಲಾಗಿರುವಂತ ಕಡಿಮೆ ಏನು ಬಂದಿತ್ತು ಅದನ್ನ ಇಲ್ಲೇ ಅವರು ಕವರ್ ಮಾಡ್ಕೊಂಡಿದ್ದಾರೆ. ಪರಿಣಾಮ ಪಿಸಿ ಮೋಹನ್ 40,000 ಲೀಡಲ್ಲಿ ಗೆದ್ದು ಬೀಗಿದ್ದಾರೆ. ಪಿಸಿ ಮೋಹನ್ ಇದು 2ನೇ ಸಲ ಇರಬೇಕು ಈ ರೀತಿಯ ರಿಸಲ್ಟ್ ಅನ್ನು ನೋಡ್ತಾ ಇರೋದು. ಅಂದ್ರೆ ಕೊನೆಯ ಹಂತದಲ್ಲಿ ಅವರಿಗೆ ಲೀಡ್ ಸಿಗೋದು. ಸೊ ಈ ರೀತಿಯ ರಿಸಲ್ಟ್ 2ನೇ 3ನೇ ಸಲ ನನಗೆ ಗೊತ್ತಿರೋ ಹಾಗೆ. ಅಂದ್ರೆ ಸೋಲ್ತಾರೆ ಅಂತ ಆಗಿರುವಂತ ಪಿಸಿ ಮೋಹನ್ ಏಕಾಏಕಿ ಲೀಡ್ ಪಡ್ಕೊಂಡು ಗೆದ್ದು ಬೀಗ್ತಾರೆ. ಮಹದೇವಪುರ, ಸಿ.ವಿ. ರಾಮನ್ ನಗರ ಈ 2 ಕ್ಷೇತ್ರದ ಇವಿಎಂ ಓಪನ್ ಆಗಿದ್ದೇ ತಡ ಲೀಡು ಪಿಸಿ ಮೋಹನ್ ಅವರಿಗೆ.